ಲಕ್ಷ್ಮಿ, ನನಗೆ ನಿದ್ದೆ ಬರ್ತಿದೆ. ನೀನೇನು ಅನ್ಕೊಳ್ಳಿಲ್ಲ ಅಂದರೆ ನಿನ್ನ ಮಡ್ಲಲ್ಲಿ ಮಲಗಬಹುದಾ? ಅದನ್ನೇನು ಕೇಳ್ತೀರಮ್ಮ, ಬನ್ನಿ. ಲಾಲಿ 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 ಲಾಲಿ. ನಿನ್ನ ಮಗಳು ಬದುಕಿದಾಳೆ. ಅದೇ ನನ್ನ ಜೀವನದಲ್ಲಿ ಯಾರಿಲ್ಲ ಅಂತ ಅಂದ್ಕೊಂಡಿದ್ನೋ ಅವರು ಬದುಕಿದ್ದಾರೆ. ಅದು ಯಾರ ಬಗ್ಗೆ ಹೇಳ್ತಿದ್ಯಾ ಶಮಿ? ನನ್ನ ಅಮ್ಮನ ಬಗ್ಗೆ. ಏನು, ನಿಮ್ಮ ತಾಯಿ ಬದುಕಿದಾರಾ? ಹೌದು, ಅದೇ ಡ್ಯಾಡ್ ಎಲ್ಲ ಸತ್ಯನೂ ಹೇಳಿದ್ರು. ಇದು ಅಮ್ಮನ ಸೀರೆ. ಶಮಿ, ಈಗ ನಿಮ್ಮ ಡ್ಯಾಡ್ ಮನೇಲಿದ್ದಾರಾ? ಇಲ್ಲ, ಅದೇ ಅವ್ರು ಎಲ್ಲನೂ ಹೇಳಿದ್ರು. ಅವರು ಕೂಡ ತುಂಬ ದುಃಖದಲ್ಲಿದ್ದಾರೆ. ಹೋಗಲಿ, ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ಹೇಳಿದ್ರಾ? ಇಲ್ಲ, ಅದೇ ಆದಷ್ಟು ಬೇಗ ಅಮ್ಮನ ಮುಂದೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ನನಗೆ ಅಮ್ಮನ ನೋಡೋ ಆಸೆ ಆಗ್ತಿದೆ. ಅದೇ ಯೋಚನೆ ಮಾಡಬೇಡ ಶಮಿ, ನಾನು ಆದಷ್ಟು ಬೇಗ ನಿನ್ನ ಮತ್ತು ನಿಮ್ಮ ಅಮ್ಮನ ಸೇರಿಸೋ ಪ್ರಯತ್ನ ಮಾಡ್ತೀನಿ, ಸರಿನಾ? ಇವಾಗ ರೆಸ್ಟ್ ಮಾಡು, ಬಾ. ಹುಷಾರು. ಅಂತೂ ನಾನು ಬರೆದಿರೋ ಚಿತ್ರಕಥೆಯಲ್ಲಿ ನನ್ನ ಕಂಟ್ರೋಲ್ ಇದೆ ಅಂತ ಆಯಿತು. ಈಗ ಶಮಿತಾ ಗೊಳೋ ಅಂತ ಹತ್ಕೊಂಡು ನಮ್ಮಮ್ಮ ಬದುಕಿದ್ದಾರೆ ಅಂತ ಹೇಳಿರ್ತಾಳೆ. ಇವನು ನಿಮ್ಮ ತಾಯಿನ ಹುಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿರ್ತಾನೆ. ದೇವಕಿ ಮಗಳನ್ನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಈ ಕಡೆ ಲಕ್ಷ್ಮಿ ನನ್ನ ನೋಡಿದಾಳೆ. ಈಗ ದೇವಕಿ ಮತ್ತು ಆದಿ ಸೇರಿ ನನ್ನ ಮಗಳನ್ನ ಆ ಮನೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನನ್ನ ಕೆಣಕಿದ ಗುಬ್ಬಿ ಲಕ್ಷ್ಮಿ ಆಲದ ಮರದಿಂದ ಔಟ್ ಆಗ್ತಾಳೆ. ಈ JSನ ಯಾರು ಕೆಣಕೋದಿಲ್ಲ, ಕೆಣಕದವ್ರನ್ನ ಯಾರನ್ನೂ ಉಳಿಸೋದಿಲ್ಲ. ನೀವು ಇಲ್ಲಿದ್ದೀರಾ?
ನಾನು ಒಳಗೆಲ್ಲ ನಿಮ್ಮನ್ನು ಹುಡುಕ್ತೆ, ನೀವೆಲ್ಲೂ ಕಾಣಲಿಲ್ಲ. ಅದಕ್ಕೆ ಹುಡ್ಕೊಂಡು ಇಲ್ಲಿವರೆಗೂ ಬಂದೆ. ಇವತ್ತು ಚಂದ್ರ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾನಲ್ವಾ? ಈ ಬೆಳದಿಂಗಳನ್ನ ನೋಡೋದೇ ಒಂಥರ ಖುಷಿ. ದೂರದಿಂದ ಎಲ್ಲದು ತುಂಬ ಸುಂದರವಾಗೇ ಕಾಣುತ್ತೆ, ಆದರೆ ಹತ್ರ ಹೋಗಿ ನೋಡಿದಾಗ ಬೆಳದಿಂಗ್ಳು ಸೂಸೋ ಚಂದ್ರನಲ್ಲೂ ಕಲೆಗಳಿದೆ ಅಂತ ಗೊತ್ತಾಗುತ್ತೆ. ನಮ್ಮ ಜೀವನನೂ ಹಾಗೆ ಅಲ್ವಾ? ದೂರದಿಂದ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ನಮ್ಮೊಳಗಿರೋ ನೋವು ಯಾರಿಗೂ ಕಾಣಿಸೋದೇ ಇಲ್ಲ. ನಿಮಗೆ ಆಯಾಸ ಆಗಿತ್ತಲ್ಲ, ಈಗ ಕಡಿಮೆ ಆಯ್ತಾ? ಮತ್ತೆ ವಾಮಿಟ್ ಆಗಿಲ್ಲ ತಾನೆ? ಈಗ ಪರವಾಗಿಲ್ಲ. ನೀವು ಪೂರ್ತಿ ಹುಷಾರಾಗೋವರೆಗೂ ಏನೂ ಕೆಲಸ ಮಾಡಕ್ಕೆ ಹೋಗ್ಬಿಡಿ. ನಾನು ಅಮ್ಮನಿಗೆ ಹೇಳ್ತೀನಿ. ಏ ಶ್ಯಾಮ, 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 ಎಚ್ಚರ ಮಾಡ್ಕೋ. ಏನಾಯ್ತೋ? ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೀಯಾ? ಏನಾದರೂ ಕೆಟ್ಟ ಕನ್ಸು ಬಿತ್ತಾ? ಹೌದು ಅಪ್ಪ, ಅಮ್ಮ ಹೇಳ್ದಾಗೆ ಈ ಮನೇಲಿ ನಿಜವಾಗ್ಲೂ ದೆವ್ವ ಇದೆ. ಅಮ್ಮನ ರೂಪದಲ್ಲಿ ಬಂದು ನನ್ನ ಕುತ್ತಿಗೆ ಸಿಕ್ತಿತ್ತು. ರೀ, ನೋಡಿದ್ರಾ? ಈಗಲಾದರೂ ನಿಮಗೆ ನಂಬಿಕೆ ಬಂತಾ? ಅದಕ್ಕೆ ಹೇಳ್ತಿರೋದು, ನಾವು ಈ ಮನೆಯಲ್ಲಿ ಇರೋದು ಬೇಡ ಅಂತ. ನನ್ನ ಮಕ್ಕಳು ಪಡೋ ಪಾಡನ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ರೀ. ಹೌದಪ್ಪ, ಅಮ್ಮ ಹೇಳ್ತಾರದು ಸರಿ. ನಾವು ಈ ಮನೇಲಿ ಇರೋದು ಬೇಡ. ನಡಿ ಲಕ್ಷ್ಮಿ ಅಕ್ಕನ ಮನೆಗೆ ಹೋಗ್ಬಿಡೋಣ. ನಳಿನಿ, ನಿನ್ನ ಬುದ್ಧಿನ ನಿನ್ನ ಮಕ್ಳಿಗೂ ಕಳಿಸಿದ್ಯಾ? ರೀ, ಪರಿಸ್ಥಿತಿ ಗೊತ್ತಿದ್ರು ನನ್ನ ಮೇಲೆ ಎಗರಾಡ್ತಿದ್ದೀರಲ್ಲ ನೀವು. ನೀನು ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ. ನೀನು ಮನೆ ಬಿಟ್ಟು ಹೋಗೋ ಬಗ್ಗೆ ಎಲ್ಲ ಮಾತಾಡಬೇಡ. ಇರೋ ಒಂದು ನಿಮಿಷ ಬಂದೆ. ನೋಡ, ಹನುಮಾನ್ ಚಾಲೀಸನ ಮನಸ್ಸಲ್ಲಿ ಪಠನೆ ಮಾಡ್ಕೊಂಡು ಮಲ್ಕೋ, ಎಲ್ಲ ಸರಿ ಹೋಗುತ್ತೆ. ಹೆದರ್ಕೋಬೇಡ. ಇವಳಿಗೂ ಕುಂಕುಮ ಹಚ್ಚಿ. ಹಾಂ.